ನಮ್ಮ ಮೆಟ್ರೋ BMRCL ವತಿಯಿಂದ ತುಮಕೂರು ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನದು ನೋಡೋಣ. ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆಗೆ ಮಹತ್ವದ ಹೆಜ್ಜೆ ಇಟ್ಟಿದ್ದಾರಂತೆ. ಮೊದಲ ಬಾರಿಗೆ ಅಂತರ್ಜಿಲ್ಲೆ ಪ್ರಯಾಣ ಇದು. ನೆಲಮಂಗಲ ದಾಬಸ್ಪೇಟೆ ಮುಖಾಂತರ ಹೋಗುತ್ತೆ. ಈ ಯೋಜನೆಯ ಮೊದಲ ಹಂತಕ್ಕೆ 20,649 ಕೋಟಿ 2024-25ರ ಬಜೆಟ್ನಲ್ಲಿ ಈ ಯೋಜನೆ ಪ್ರಸ್ತಾಪ ಮಾಡಿದ್ರು CM ಸಿದ್ದರಾಮಯ್ಯ. ಸೊ ಅದಕ್ಕೆ ಈಗ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ ಅಂತನ್ಬಿಟ್ಟು ಏನಪ್ಪ DK ಶಿವಕುಮಾರ್ ಅವರು ನೆನ್ನೆಲ್ಲ ಎಕ್ಸಲ್ಲಿ ಏನೇನೋ ಡಬಲ್ ಡೆಕರ್ ಫ್ಲೈಓವರ್ಗಳಿಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಎಲ್ಲ ಹಾಕ್ಕೊಂಡಿದ್ದಾರೆ. ಇವ್ರು ನೋಡಿದ್ರೆ ಇಲ್ಲಿ ಹಾಕ್ಕೊಂಡಿದ್ದಾರೆ. ಎಲ್ಲಿ ತರ್ತಾರೆ ದುಡ್ಡು ಅಂತ ಗೊತ್ತಿಲ್ಲ. ಬಟ್ ಏನೋ ಆದರೆ ಒಳ್ಳೆಯದು. DPR ರೆಡಿ ಮಾಡೋದಕ್ಕೆ ಬಿಡ್ ಕರೆದಿದ್ದಾರಂತೆ ಈಗಾಗಲೇ BMRCL ಅವರು. ಎಲ್ಲಿಂದ? ಬೆಂಗಳೂರು ಟು ತುಮಕೂರು ನೆಲಮಂಗಲ ದಾಬಸ್ಪೇಟೆ ಕ್ಯಾತ್ಸಂದ್ರ ಮೂಲಕ ಈ ಕಾರಿಡಾರನ್ನು ನಿರ್ಮಾಣ ಮಾಡ್ತಾರೆ ಅಂತ. 20,649 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಇದಕ್ಕೆ ಅಂತ. ಆಮೇಲೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡೀತಕ್ಕಂಥ ತಾನೇ ಇದು. ಕೇಂದ್ರದವ್ರದ್ದು ಜಾಸ್ತಿ ಅಲ್ಲ, ರಾಜ್ಯದವ್ರದ್ದು ಜಾಸ್ತಿ ಪಾಲಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಎಸ್ ಅರುಣ, ಈಗ ಬೆಂಗಳೂರು ಟು ತುಮಕೂರು ಮೆಟ್ರೋ ಯೋಜನೆಗೆ ಏನು ಮಹತ್ವದ ಹೆಜ್ಜೆ, ಯಾವ ರೀತಿ ಪ್ಲ್ಯಾನ್ ಹೆಂಗೆ ಮಾಡ್ಕೊಂಡಿದ್ದಾರೆ, ದುಡ್ಡು ಎಲ್ಲಿ ತರ್ತಾರೆ, ಏನಿದೆ ಓವರಾಲ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ? ಎಸ್ ಅರವಿಂದ್, 2024ನೇ ಬಜೆಟ್ ಸಾಲಿನಲ್ಲಿ CM ಸಿದ್ದರಾಮಯ್ಯನವರು ನಮ್ಮ ಮೆಟ್ರೋವನ್ನು ತುಮಕೂರುವರೆಗೂ ಕೂಡ ಎಕ್ಸ್ಟೆಂಡನ್ನು ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಅಂದರೆ ಈ ಬಗ್ಗೆ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ರು. ಅದರಂತೆ ಇವತ್ತು ಅಂದರೆ ನಿನ್ನೆ ನಮ್ಮ ಮೆಟ್ರೋ BMRCL ಒಂದು ಪ್ರಸ್ತಾವನೆಯನ್ನು ಕೂಡ ರೆಡಿ ಮಾಡಿದೆ. ಅದರಂತೆ ಈ ಒಂದು ಕಾರ್ಯಸಾಧ್ಯತೆ ವರದಿ ಅಂದರೆ ನಮ್ಮ ಮೆಟ್ರೋ ಮಾದವಾರದಿಂದ ಈಗ ಗ್ರೀನ್ ಲೈನ್ ಈಗಾಗಲೇ ಮಾದವಾರದಿಂದ ಸಿಲ್ಕ್ ಬೋರ್ಡ್ವರೆಗೂ ಕೂಡ ಓಡ್ತಾ ಇದೆ. ಅದನ್ನು ಎರಡನೇ ಹಂತವಾಗಿ ಮಾದವಾರದಿಂದ ತುಮಕೂರು ವರೆಗೂ ಕೂಡ ಸುಮಾರು 59 ಕಿಲೋಮೀಟರ್ವರೆಗೂ ಕೂಡ ನಮ್ಮ ಮೆಟ್ರೋವನ್ನು ವಿಸ್ತರಣೆಯನ್ನು ಮಾಡಲಿಕ್ಕೆ DPR ಅಂದರೆ ಯೋಜನಾ ವರದಿಯನ್ನು ಸಿದ್ಧಪಡಿಸಲಿಕ್ಕೆ ಬಿಡ್ಡನ್ನು ಕರೆದಿದೆ. ಈ ಮೂಲಕ ತುಮಕೂರು ಜನರಿಗೆ, ಅದರಂತೆ ಬೆಂಗಳೂರಿಗೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಜನ ಬರ್ತಾರೆ. ಜೊತೆಗೆ ತುಮಕೂರು ಒಂದು ಕೈಗಾರಿಕಾ ಪ್ರದೇಶ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ತುಮಕೂರಿಗೂ ಕೂಡ ನಮ್ಮ ಮೆಟ್ರೋವನ್ನು ಓಡಿಸಲಿಕ್ಕೆ ಈ ಒಂದು ಯೋಜನಾ ವರದಿಯನ್ನು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಎರಡನೇ ಹಂತದಲ್ಲಿ ಸುಮಾರು 20,000 ಕೋಟಿಯಷ್ಟು ಯೋಜನಾ ವೆಚ್ಚ ತಗಲುತ್ತೆ ಎನ್ನುವಂತಹ ಒಂದು ಅಂದಾಜನ್ನು ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು DPR ಅನ್ನು ರೆಡಿ ಮಾಡಲಿಕ್ಕೆ ಈ ಒಂದು ಸಂಸ್ಥೆಗಳಿಗೆ ಅಂದರೆ 5 ದಿನಗಳ ಕಾಲಾವಕಾಶಗಳ ನಂತರ ಅಂತಂದರೆ 21ನೇ ತಾರೀಕು ಇರ್ಬೋದು ಅಥವಾ 22ನೇ ತಾರೀಕು ಕೂಡ ಟೆಂಡರನ್ನು ಕರೆಯುವಂತಹ ಎಲ್ಲ ಪ್ರಕ್ರಿಯೆಗಳನ್ನ ಕೂಡ ನೀಡಲಾಗುತ್ತೆ. ನಂತರ 5-6 ತಿಂಗಳ ನಂತರ ಈ ಒಂದು ಯೋಜನಾ ವರದಿ ಕೂಡ ಸಿದ್ಧವಾಗುತ್ತೆ. ನಂತರ ಎಲ್ಲ ಕೆಲಸಗಳು ಕೂಡ ಆರಂಭ ಆಗ್ತವೆ ಎನ್ನುವಂಥ ಒಂದು ಮಾಹಿತಿಯನ್ನು ಕೂಡ BMRCL ನೀಡಿದೆ. ಪ್ರಮುಖವಾಗಿ ಈ ಒಂದು ಯೋಜನಾ ವರದಿಯಲ್ಲಿ ಹೇಳಿರುವಂತೆ 25 ಮೆಟ್ರೋ ಸ್ಟೇಷನ್ಗಳು ಕೂಡ ಬೆಂಗಳೂರಿನ ಮಾದವಾರದಿಂದ ತುಮಕೂರುವರೆಗೂ ಬರ್ತವೆ. ಪ್ರಮುಖವಾಗಿ ಇದು ದಾಬಾಸ್ಪೇಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಕ್ಯಾತಸಂದ್ರದ ಮೂಲಕವಾಗಿ ತುಮಕೂರನ್ನು ತಲುಪುವಂತಹ ಎಲ್ಲ ಪ್ಲಾನನ್ನು ಕೂಡ ಮಾಡಲಾಗಿದೆ. ಈ ಒಂದು ಯೋಜನೆ ಸಕ್ಸಸ್ ಆದಂತಹ ನಿಟ್ಟಿನಲ್ಲಿ ತುಮಕೂರಿಗೆ ಇನ್ನೂ ಕೂಡ ಬೆಂಗಳೂರಿನ ಕನೆಕ್ಷನ್ ಕೂಡ ಹತ್ತಿರ ಆಗುತ್ತೆ. ಈಗಾಗಲೇ ಬಸ್ನಲ್ಲಿ ಹೋಗಬೇಕಂದ್ರೆ 1 ರಿಂದ 1.5 ಗಂಟೆ ತೆಗೆದುಕೊಳ್ಳುತ್ತೆ. ಜೊತೆಗೆ ರೈಲ್ಗಳ ವ್ಯವಸ್ಥೆ ಇದೆ. ಅದೆಲ್ಲವನ್ನ ಕೂಡ ಹೊರತುಪಡಿಸಿ ಒಂದು ಕಡೆಯಿಂದಲೇ ಮೆಟ್ರೋಗೆ ಸುಮಾರು 15,000 ಜನ ಕೂಡ ಬರುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಅಂದಾಜನ್ನು ಕೂಡ ನಮ್ಮ ಮೆಟ್ರೋ ಹೇಳಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಅರುಣ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇತ್ತೀಚೆಗೆ ಈ ಯೆಲ್ಲೋ ಲೈನ್ ಸ್ಟಾರ್ಟ್ ಆಯ್ತಲ್ಲ, ಯೆಲ್ಲೋ ಲೈನ್ಗೆ ಬೋಗಿಗಳು ತರಿಸೋದಕ್ಕೆ ಇವ್ರ ಕೈಲಿ ಇನ್ನೂ ಆಗಿಲ್ಲ. ಈಗಲೂ 25 ನಿಮಿಷಕ್ಕೊಂದು ಟ್ರೈನ್ ಓಡಾಡ್ತಾ ಇರೋದು, ಬೋಗಿಗಳು ಬಂದಿಲ್ಲ. ಹಾಗಿರ್ಬೇಕಾದ್ರೆ ಇವ್ರು ಎಲ್ಲ ಕಡೆಗೂ ಮೆಟ್ರೋ ವಿಸ್ತರಣೆ ಮಾಡ್ತೀನಿ ಅಂತಂದ್ರೆ ಹೌ ಇಟ್ಸ್ ಪಾಸಿಬಲ್ ಅಂತ ಒಂದು ಪ್ರಶ್ನೆ.